ಇವತ್ತು 12 ಗಂಟೆ ಸುಮಾರಿಗೆ ಹೈಕೋರ್ಟ್ನ ನ್ಯಾಯಪೀಠ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಮಾಡಬೇಕಾ ಬೇಡವಾ ಅನ್ನೋದರ ಕುರಿತಾಗಿ ತೀರ್ಪನ್ನ ಪ್ರಕಟ ಮಾಡಲಿದೆ. ಸುದೀರ್ಘವಾದ ವಾದ ಪ್ರತಿವಾದವನ್ನ ನ್ಯಾಯಪೀಠ ಆಲಿಸಿದೆ. ಇವತ್ತು 12 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವ ಅರ್ಜಿಯ ತೀರ್ಪನ್ನ ನ್ಯಾಯಾಲಯ ನೀಡೋದಿದೆ. ಹೀಗಾಗಿ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ನ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಇತರೆ ಸದಸ್ಯರಲ್ಲಿ ಸಣ್ಣ ಪ್ರಮಾಣದ ಆತಂಕ ಅಂತೂ ಇದ್ದೇ ಇದೆ. ಇವತ್ತಿನ ತೀರ್ಪಿನ ಆಧಾರದ ಮೇಲೆ ಮುಂದಿನ ಭವಿಷ್ಯ, ಇನ್ ಕೇಸ್ ತನಿಖೆಗೆ ಆದೇಶ ಕೊಟ್ಟಿದ್ದೇ ಆದರೆ ರಾಜ್ಯಪಾಲರ ನಿರ್ಧಾರವೇ ಸರಿ ಅನ್ನೋ ತೀರ್ಪು ನ್ಯಾಯಾಲಯದಿಂದ ಬಂದರೆ ಕಾನೂನಾತ್ಮಕ ಹೋರಾಟ ಮುಖ್ಯಮಂತ್ರಿಗಳ ಪಾಲಿಗೆ ಮತ್ತಷ್ಟು ಬಿಗಿಯಾಗತ್ತೆ. ಇನ್ ಕೇಸ್ ಮುಖ್ಯಮಂತ್ರಿಗಳ ಪರವಾಗಿ ತೀರ್ಪು ಪ್ರಕಟವಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ತೀರ್ಪನ್ನ ಪ್ರಶ್ನೆ ಮಾಡುವ ಸಾಧ್ಯತೆ ದೂರುದಾರರ ಕಡೆಯಿಂದ ದಟ್ಟವಾಗ್ತಾ ಇದೆ. ಹೀಗಾಗಿ ಇವತ್ತಿನ ಕೋರ್ಟ್ನ ಭವಿಷ್ಯ ಏನಾಗಬಹುದು ಅನ್ನೋ ಆತಂಕದಲ್ಲಿ ಬೇರೆ ಎಲ್ಲ ಕೆಲಸಗಳನ್ನ ಬಿಟ್ಟು ಬೆಂಗಳೂರಿನಲ್ಲೇ ಉಳಿದಿದ್ದಾರೆ ಸಚಿವರುಗಳು. ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್. ಸಿಎಂ ವಿರುದ್ಧ ಆದೇಶ ಇನ್ ಕೇಸ್ ಏನಾದರೂ ಕೋರ್ಟ್ನಿಂದ ಬಂದರೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸುದೀರ್ಘವಾದ ಆಲೋಚನೆ ನಡೆದಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಇವತ್ತು ತೀರ್ಪು ಹೊರಬೀಳಲಿದೆ. ಒಟ್ಟು 6 ದಿನಗಳ ಕಾಲ 30ಕ್ಕೂ ಅಧಿಕ ಗಂಟೆಗಳ ಕಾಲ ವಾದವನ್ನ ಆಲಿಸಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ದೂರುದಾರರ ಪರ ವಕೀಲರು, ಮುಖ್ಯಮಂತ್ರಿಗಳ ಪರ ವಕೀಲರು, ಸರ್ಕಾರದ ಪರ ಹಾಗೆ ರಾಜ್ಯಪಾಲರ ಪರ ಹೀಗೆ ಅನೇಕ ವಕೀಲರ ವಾದವನ್ನ ಆಲಿಸಿರುವ ನ್ಯಾಯಪೀಠ ಇವತ್ತು ಯಾವ ರೀತಿಯಾದ ತೀರ್ಪನ್ನ ಪ್ರಕಟಿಸಲಿದೆ ಅನ್ನೋ ಕುತೂಹಲ ಮುಂದುವರೆದಿದೆ. ಹೈಕೋರ್ಟ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಜಟಾಪಟಿ ನಡೀತಾ ಇದೆ. ಇನ್ನು ತೀರ್ಪನ್ನ ಕಾಯ್ದಿರಿಸಿದ್ರು ಇವತ್ತು ಆ ತೀರ್ಪು ಕೂಡ ಹೊರಬೀಳಲಿದೆ. ತೀರ್ಪಿನ ಮೇಲೆ ಸದ್ಯಕ್ಕೆ ಎಲ್ಲರ ಗಮನ ಇದೆ. ಇಲ್ಲಿವರೆಗೂ ಮೂಡಾ ಪ್ರಕರಣದ ಕಾನೂನಾತ್ಮಕ ಹೋರಾಟ, ಅದರಲ್ಲೂ ಹೈಕೋರ್ಟ್ನ ನ್ಯಾಯಪೀಠದ ಮುಂದೆ ನಡೆದ ವಾದ ಪ್ರತಿವಾದದ ಒಂದು ಹೈಲೈಟ್ ಇರುವಂತಹ ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ನಂತರದಲ್ಲಿ ಲೇಟೆಸ್ಟ್ ಅಪ್ಡೇಟ್, ಈಗ ಸದ್ಯಕ್ಕೇನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ವಿಚಾರದಲ್ಲಿ ಗಮನಿಸ್ತಾ ಹೋಗೋಣ. ಫೈನಲ್ ಹಂತಕ್ಕೆ ಮೂಡಾಯಣ. ಸಿಎಂಗೆ ಫುಲ್ ಟೆನ್ಷನ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಜಟಾಪಟಿ ಫೈನಲ್ ಸ್ಟೇಜ್ಗೆ ಬಂದು ತಲುಪಿದೆ. ಸಿಎಂ ಪರ ವಕೀಲರು, ರಾಜ್ಯಪಾಲರ ವಕೀಲರು ಹಾಗೂ ದೂರುದಾರರ ಪರ ವಕೀಲರು ತಮ್ಮ ವಾದ ಪ್ರತಿವಾದವನ್ನ ಕೋರ್ಟ್ ಮುಂದೆ ಮಂಡಿಸಿದ್ದು ಇಂದು ಫೈನಲ್ ತೀರ್ಪು ಹೊರಬೀಳಲಿದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ, ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ, ದೂರುದಾರರ ಪರ ಹಲವು ವಕೀಲರು ವಾದ ಮಂಡಿಸಿದ್ದಾರೆ. ಅದರ ಮಾಹಿತಿ ನೋಡೋದಾದ್ರೆ ಅಂತಿಮ ಹಂತಕ್ಕೆ ಮೂಡಾಯಣ. ಹೈಕೋರ್ಟ್ ಅಂಗಳದಲ್ಲಿ ಇಂದೇ ಕ್ಲೈಮ್ಯಾಕ್ಸ್. ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡಿಸಿದ ವಕೀಲ ರಾಘವನ್ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘ ವಾದವನ್ನ ಮಂಡಿಸಿದ್ದಾರೆ. ಸಿಎಂ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಮನವರಿಕೆ ಮಾಡಿದ್ದಾರೆ. ಸಿಎಂ ಇನ್ಸ್ಟಾಲ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರಾವಧಿ, ಜಮೀನಲ್ಲಾದ ಬದಲಾವಣೆ, ಈ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಎರಡೇ ಗೊಂದಲ ಇರೋದು. ಒಂದು, ಸಿದ್ದರಾಮಯ್ಯ ಭಾಮೈದನಿಗೆ ಜಮೀನು ಕೊಟ್ಟಿದ್ದು ಯಾರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರ ಪುತ್ರ ದೇವರಾಜ್ನಿಂದ 3.16 ಗುಂಟೆ ಜಮೀನು ಖರೀದಿಯಾಗಿದೆ. ದೇವರಾಜ್ನಿಂದ ಜಮೀನು ಖರೀದಿಸಿದ ಮಲ್ಲಿಕಾರ್ಜುನ ಸ್ವಾಮಿ. ಅಬ್ರಹಂ ಮತ್ತು ಸ್ನೇಹಮಯಿ ಕೃಷ್ಣ ವಾದ ನಿಂಗ ಎಂಬುವರ ಜಮೀನು. ಜವರ ಎಂಬುವರ ಜಮೀನೇ ಆದ್ರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಒಂದು ಜಮೀನು ಪಕ್ಕ ಮೂಡಾ ಭೂಸ್ವಾಧೀನ ಮಾಡಿದ್ದು ತಪ್ಪು. ದೂರುದಾರರ ವಾದದಂತೆ ನಿಂಗನ ಜಮೀನಾದರೆ ಅದು ಅವ್ಯವಹಾರ. ಸಿದ್ದರಾಮಯ್ಯ ಆಗ ದೂರುದಾರರ ವಾದದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರುವುದು ಎಲ್ಲವೂ ಸುಳ್ಳು ದಾಖಲೆ ಎಂದಾಗುತ್ತೆ. ಹೀಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮಾಡಿರುವ ಹಿರಿಯ ವಕೀಲರು ತೀರ್ಪಿಗಾಗಿ ಕಾಯುತ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯಗೆ ಆತಂಕ ಹೆಚ್ಚಾಗಿದೆ. ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು 12 ಗಂಟೆ ಸುಮಾರಿಗೆ ಹೈಕೋರ್ಟ್ನ ನ್ಯಾಯಪೀಠ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಮಾಡಬೇಕಾ ಬೇಡವಾ ಅನ್ನೋದರ ಕುರಿತಾಗಿ ತೀರ್ಪನ್ನ ಪ್ರಕಟ ಮಾಡಲಿದೆ. ಸುದೀರ್ಘವಾದ ವಾದ ಪ್ರತಿವಾದವನ್ನ ನ್ಯಾಯಪೀಠ ಆಲಿಸಿದೆ. ಇವತ್ತು 12 ಗಂಟೆಗೆ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವ ಅರ್ಜಿಯ ತೀರ್ಪನ್ನ ನ್ಯಾಯಾಲಯ ನೀಡೋದಿದೆ. ಹೀಗಾಗಿ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ನ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಇತರೆ ಸದಸ್ಯರಲ್ಲಿ ಸಣ್ಣ ಪ್ರಮಾಣದ ಆತಂಕ ಅಂತೂ ಇದ್ದೇ ಇದೆ. ಇವತ್ತಿನ ತೀರ್ಪಿನ ಆಧಾರದ ಮೇಲೆ ಮುಂದಿನ ಭವಿಷ್ಯ. ಇನ್ ಕೇಸ್ ತನಿಖೆಗೆ ಆದೇಶ ಕೊಟ್ಟಿದ್ದೇ ಆದರೆ ರಾಜ್ಯಪಾಲರ ನಿರ್ಧಾರವೇ ಸರಿ ಅನ್ನೋ ತೀರ್ಪು ನ್ಯಾಯಾಲಯದಿಂದ ಬಂದರೆ ಕಾನೂನಾತ್ಮಕ ಹೋರಾಟ ಮುಖ್ಯಮಂತ್ರಿಗಳ ಪಾಲಿಗೆ ಮತ್ತಷ್ಟು ಬಿಗಿಯಾಗತ್ತೆ. ಇನ್ ಕೇಸ್ ಮುಖ್ಯಮಂತ್ರಿಗಳ ಪರವಾಗಿ ತೀರ್ಪು ಪ್ರಕಟವಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ತೀರ್ಪನ್ನ ಪ್ರಶ್ನೆ ಮಾಡುವ ಸಾಧ್ಯತೆ ದೂರುದಾರರ ಕಡೆಯಿಂದ ದಟ್ಟವಾಗ್ತಾ ಇದೆ. ಹೀಗಾಗಿ ಇವತ್ತಿನ ಕೋರ್ಟ್ನ ಭವಿಷ್ಯ ಏನಾಗಬಹುದು ಅನ್ನೋ ಆತಂಕದಲ್ಲಿ ಬೇರೆ ಎಲ್ಲ ಕೆಲಸಗಳನ್ನ ಬಿಟ್ಟು ಬೆಂಗಳೂರಿನಲ್ಲೇ ಉಳಿದಿದ್ದಾರೆ ಸಚಿವರುಗಳು. ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್. ಸಿಎಂ ವಿರುದ್ಧ ಆದೇಶ ಇನ್ ಕೇಸ್ ಏನಾದರೂ ಕೋರ್ಟ್ನಿಂದ ಬಂದರೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸುದೀರ್ಘವಾದ ಆಲೋಚನೆ ನಡೆದಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಇವತ್ತು ತೀರ್ಪು ಹೊರಬೀಳಲಿದೆ. ಒಟ್ಟು 6 ದಿನಗಳ ಕಾಲ 30ಕ್ಕೂ ಅಧಿಕ ಗಂಟೆಗಳ ಕಾಲ ವಾದವನ್ನ ಆಲಿಸಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ದೂರುದಾರರ ಪರ ವಕೀಲರು, ಮುಖ್ಯಮಂತ್ರಿಗಳ ಪರ ವಕೀಲರು, ಸರ್ಕಾರದ ಪರ ಹಾಗೆ ರಾಜ್ಯಪಾಲರ ಪರ ಹೀಗೆ ಅನೇಕ ವಕೀಲರ ವಾದವನ್ನ ಆಲಿಸಿರುವ ನ್ಯಾಯಪೀಠ ಇವತ್ತು ಯಾವ ರೀತಿಯಾದ ತೀರ್ಪನ್ನ ಪ್ರಕಟಿಸಲಿದೆ ಅನ್ನೋ ಕುತೂಹಲ ಮುಂದುವರೆದಿದೆ. ಹೈಕೋರ್ಟ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಜಟಾಪಟಿ ನಡೀತಾ ಇದೆ. ಇನ್ನು ತೀರ್ಪನ್ನ ಕಾಯ್ದಿರಿಸಿದ್ರು ಇವತ್ತು ಆ ತೀರ್ಪು ಕೂಡ ಹೊರಬೀಳಲಿದೆ. ತೀರ್ಪಿನ ಮೇಲೆ ಸದ್ಯಕ್ಕೆ ಎಲ್ಲರ ಗಮನ ಇದೆ. ಇಲ್ಲಿವರೆಗೂ ಮೂಡ ಪ್ರಕರಣದ ಕಾನೂನಾತ್ಮಕ ಹೋರಾಟ, ಅದರಲ್ಲೂ ಹೈಕೋರ್ಟ್ನ ನ್ಯಾಯಪೀಠದ ಮುಂದೆ ನಡೆದ ವಾದ ಪ್ರತಿವಾದದ ಒಂದು ಹೈಲೈಟ್ ಇರುವಂತಹ ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ನಂತರದಲ್ಲಿ ಲೇಟೆಸ್ಟ್ ಅಪ್ಡೇಟ್, ಈಗ ಸದ್ಯಕ್ಕೇನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ವಿಚಾರದಲ್ಲಿ ಗಮನಿಸ್ತಾ ಹೋಗೋಣ. ಫೈನಲ್ ಹಂತಕ್ಕೆ ಮೂಡಾಯಣ. ಸಿಎಂಗೆ ಫುಲ್ ಟೆನ್ಷನ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಜಟಾಪಟಿ ಫೈನಲ್ ಸ್ಟೇಜ್ಗೆ ಬಂದು ತಲುಪಿದೆ. ಸಿಎಂ ಪರ ವಕೀಲರು, ರಾಜ್ಯಪಾಲರ ವಕೀಲರು ಹಾಗೂ ದೂರುದಾರರ ಪರ ವಕೀಲರು ತಮ್ಮ ವಾದ ಪ್ರತಿವಾದವನ್ನ ಕೋರ್ಟ್ ಮುಂದೆ ಮಂಡಿಸಿದ್ದು ಇಂದು ಫೈನಲ್ ತೀರ್ಪು ಹೊರಬೀಳಲಿದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ, ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ, ದೂರುದಾರರ ಪರ ಹಲವು ವಕೀಲರು ವಾದ ಮಂಡಿಸಿದ್ದಾರೆ. ಅದರ ಮಾಹಿತಿ ನೋಡೋದಾದ್ರೆ ಅಂತಿಮ ಹಂತಕ್ಕೆ ಮೂಡಾಯಣ. ಹೈಕೋರ್ಟ್ ಅಂಗಳದಲ್ಲಿ ಇಂದೇ ಕ್ಲೈಮ್ಯಾಕ್ಸ್. ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡಿಸಿದ ವಕೀಲ ರಾಘವನ್ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘ ವಾದವನ್ನ ಮಂಡಿಸಿದ್ದಾರೆ. ಸಿಎಂ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಮನವರಿಕೆ ಮಾಡಿದ್ದಾರೆ. ಸಿಎಂ ಇನ್ಸ್ಟಾಲ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರಾವಧಿ, ಜಮೀನಲ್ಲಾದ ಬದಲಾವಣೆ, ಈ ಸಿದ್ದರಾಮಯ್ಯ ಪ್ರಕರಣದಲ್ಲಿ 2 ಗೊಂದಲ ಇರೋದು. ಒಂದು, ಸಿದ್ದರಾಮಯ್ಯ ಭಾಮೈದನಿಗೆ ಜಮೀನು ಕೊಟ್ಟಿದ್ದು ಯಾರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರ ಪುತ್ರ ದೇವರಾಜ್ನಿಂದ 3.16 ಗುಂಟೆ ಜಮೀನು ಖರೀದಿಯಾಗಿದೆ. ದೇವರಾಜ್ನಿಂದ ಜಮೀನು ಖರೀದಿಸಿದ ಮಲ್ಲಿಕಾರ್ಜುನ ಸ್ವಾಮಿ. ಅಬ್ರಹಂ ಮತ್ತು ಸ್ನೇಹಮಯಿ ಕೃಷ್ಣ ವಾದ ನಿಂಗ ಎಂಬುವರ ಜಮೀನು. ಜವರ ಎಂಬುವರ ಜಮೀನೇ ಆದ್ರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಒಂದು ಜಮೀನು ಪಕ್ಕ ಮೂಡ ಭೂಸ್ವಾಧೀನ ಮಾಡಿದ್ದು ತಪ್ಪು. ದೂರುದಾರರ ವಾದದಂತೆ ನಿಂಗನ ಜಮೀನಾದರೆ ಅದು ಅವ್ಯವಹಾರ. ಸಿದ್ದರಾಮಯ್ಯ ಆಗ ದೂರುದಾರರ ವಾದದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರುವುದು ಎಲ್ಲವೂ ಸುಳ್ಳು ದಾಖಲೆ ಎಂದಾಗುತ್ತೆ. ಹೀಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮಾಡಿರುವ ಹಿರಿಯ ವಕೀಲರು ತೀರ್ಪಿಗಾಗಿ ಕಾಯುತ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯಗೆ ಆತಂಕ ಹೆಚ್ಚಾಗಿದೆ. ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.